ನೀವು ಸೋಲ್ತಾ ಇದ್ರು ಕೂಡ ನಗ್ತಾ ಇದ್ರೆ ಖಂಡಿತ ನಿಮಗೆ ಗೆಲುವು ನಿಮ್ಮದಾಗುತ್ತೆ. ಗೆಲುವು ಅನ್ನೋದು ಯಾರ ಸೊತ್ತು ಅಲ್ಲ, ಸಾಧಕರ ಸೊತ್ತು. ಇದು ನನ್ನ ಅನುಭವ. ಯಾಕೆಂತಂದ್ರೆ ನಾನು ಒಂದು ಸಾರಿ ಸೋತವನಲ್ಲ, 1000 ಸಾರಿ ಸೋತವನು. ನಾನು ಚಾಂಪಿಯನ್ಶಿಪ್ಪೇ ಮಾಡಲ್ಲ. ಯಾಕೆಂತಂದ್ರೆ ಚಾಂಪಿಯನ್ಶಿಪ್ ಅಲ್ಲಿ ಸೋಲು ಗೆಲುವು ಇರುತ್ತೆ. ಭಾಗವಹಿಸೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನನಗೆ ತುಂಬಾ ಮುಖ್ಯ ಏನಂತಂದ್ರೆ ನಮ್ಮ ಡಾಕ್ಟರ್ SP ಆಚಾರ್ಯರವರು ನಿಜವಾಗ್ಲೂ ಹತ್ರ ಮಾತಾಡಿದಾಗ ಒಂದೇ ಹೇಳಿದ್ರು, ಸರ್ ನೀವು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀರಾ, ತದನಂತರ ಒಳ್ಳೊಳ್ಳೆ ಸಾಧಕರಿಗೆ, ಸಾಧನೆ ಮಾಡಿದವರಿಗೆ ವಿಶ್ವ ದಾಖಲೆಯನ್ನು ಕೊಡೋಣ ಅಂತ ಹೇಳಿದಾಗ ಅವರು ಸವಿನಯದಿಂದ ನನ್ನ ಒಪ್ಕೊಂಡಿರ್ತಾರೆ. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಇವತ್ತಿನ ದಿವಸ ಸುಮಾರು ಒಂದು 14 ಜನ ವಿಶ್ವ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕ್ಷಮೆ ಇರಲಿ, ಯಾರು ಬಂದಿದ್ರೆ ಲೇಟ್ ಆಗಿರುತ್ತೆ, ದಯವಿಟ್ಟು ಯಾರು ಅನೇಕ ಭಾವಿಸಬಾರ್ದು. ಯಾಕೆ ನಾವು ಗಿನ್ನಿಸ್ ದಾಖಲೆ ಮಾಡಿದೆ ಅಂತಂದರೆ ನನ್ನ ಕನ್ನಡಕ್ಕೆ 2,500 ವರ್ಷಗಳ ಇತಿಹಾಸ ಇದೆ. ಗಿನ್ನಿಸ್ ದಾಖಲೆ ಮಾಡಿದ ಪಡುವಂಥ ಏಕೈಕ ಭಾಷೆ ಅಂತಂದರೆ ಅದು ಗಿನ್ನಿಸ್ ದಾಖಲೆ ಮಾತ್ರ. ಅದಕ್ಕೆ ಕನ್ನಡಿಗರು ಅಂದ್ಕೊಂಡ್ರೆ, ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ಭಾರತದಲ್ಲಿರೋರೆಲ್ಲರೂ ಕನ್ನಡಿಗರಲ್ಲ, ಆದರೆ ಕನ್ನಡಿಗರೆಲ್ಲರೂ ಭಾರತೀಯರೇ ಅಂತಲೇ ಹೇಳ್ತಾ ಇರ್ತೀನಿ. ಇದು ನಿಜ ಅಂತ ಭಾವಿಸಿದ್ರೆ ಚಪ್ಪಾಳೆ ಹೊಡಿಬೋದು. ಯಾಕಂದರೆ ಪ್ರತಿಯೊಂದು ವಿಭಾಗದಲ್ಲೂ ಸಾಧಕರು ಇದ್ದೇ ಇರ್ತಾರೆ. ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಅನ್ಕೋಬೇಕು ಏನಾಗಬೇಕು ಅಂತ. ಅದಕ್ಕೆ ಎಲ್ಲ ವಿಭಾಗದಲ್ಲೂ ಸೇವೆ ಮಾಡ್ತಾ ಇದ್ರೆ, ಯಾವುದೇ ಫಲಾಪೇಕ್ಷೆ ಇದ್ದೀರಾ, ನೀವು ಕೆಲಸ ಮಾಡ್ತಾ ಇದ್ರೆ ಖಂಡಿತ ಸಾಧನೆ ನಿಮ್ಮ ಸೊತ್ತಾಗುತ್ತೆ. ಇವತ್ತು ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲೆ ಎಲ್ಲ ಮಹಾಗಣ್ಯರಿಗೆ ಹಾಗೂ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನನ್ನ ಹೃತ್ಪೂರ್ವಕವಾದ ಶಿರಸ ವಂದನೆಗಳು. ಜೈ ಹಿಂದ್, ವಂದೇ ಮಾತರಂ, ಜೈ ಕನ್ನಡ. ಇವತ್ತು ಆ ಸಮಾಜದ ಜವಾಬ್ದಾರಿ ಭಾಳ ಕಮ್ಮಿಯಾಗಿದೆ. ಆ ಜವಾಬ್ದಾರಿಯನ್ನು ಇವತ್ತು ಸ್ವರತರಂಗ ಸೇವಾ ಚಾರಿಟಬಲ್ ಟ್ರಸ್ಟ್ ಮತ್ತು SP ಆಚಾರ್ಯರು ನಿಭಾಯಿಸಿದ್ದಾರೆ. ಅದಕ್ಕೆ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಂಗೀತ ಅನ್ನೋದು ಬರೀ ಒಂದು ಮನೋರಂಜನೆಯ ಕಾರ್ಯಕ್ರಮ ಅಲ್ಲ. ಅದರಿಂದ ಬಹಳಷ್ಟು ರೋಗಗಳಿಗೆ ಮದ್ದಾಗಿದೆ, ಅದು ಅನ್ನೋದನ್ನು ಇವಾಗ ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಬಹಳ ಮುಖ್ಯವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹಳಷ್ಟು ವಿಚಾರದಲ್ಲಿ ಸಂಗೀತದ ಮೇಲೆ ಆಸಕ್ತಿ ಇರುವಂತಹ ವ್ಯಕ್ತಿಗಳಿಗೆ ಹಲವಾರು ರೋಗಗಳಿಂದ ಪ್ರಯೋಜನ ಆಗಿದೆ ಅನ್ನೋದು ಬಹಳ ದಾಖಲೆಗಳು ಇರೋರಿಗೆ ಇದೆ. ಆ ಹಿನ್ನೆಲೆಯಲ್ಲೂ ಕೂಡ ಈ ಕಾರ್ಯಕ್ರಮ ಒಂದು ಉತ್ತಮವಾದ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಇಂಥ ಸಭೆಯಲ್ಲಿ ಭಾಗವಹಿಸಿದ್ದೇನೆ, ಆದರೆ ನನ್ನದೇ ಆದ ಒಂದು ವಿಚಾರವನ್ನು ನನ್ನ ಮುಂದೆ ನಾನು ನಿರ್ವಹಿಸ್ತೇನೆ. ಇದು ರಿಟರ್ನಿಂಗ್ ಸಂಬಂಧಪಟ್ಟದ್ದಲ್ಲ. ನಾನು ಲೋಕಾಯುಕ್ತನಾಗಿ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡೆ. ಈ ಅನ್ಯಾಯ ಯಾಕೆ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ ಯೋಚನೆ ಮಾಡಿದಾಗ ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪಂತ ನಾನು ತಿಳ್ಕೊಂಡೆ. ಇದು ವ್ಯಕ್ತಿಗಳಲ್ಲಿ ಇವತ್ತಿರುವಂಥ ಒಂದು ರೋಗದಿಂದ ಈ ಒಂದು ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಈ ರೋಗದ ಹೆಸರು ದುರಾಸೆ. ಹಿಂದೆ ಕೂಡ ಇತ್ತು ಇರೋ ದುರಾಸೆ, ಆದರೆ ನಮಗೆ ಸಮಾಜ ಅಂಥವರನ್ನು ದೂರ ಇಡ್ತಾರೆ. ಇವತ್ತು ಅಂಥ ವ್ಯಕ್ತಿಗಳಿಗೆ ಸಮಾಜ ಗೌರವ ಕೊಡ್ತಾ ಇದೆ. ಆದ್ದರಿಂದ ಸಮಾಜದಲ್ಲಿ ದುರಾಸೆ ಬಹಳ ಜಾಸ್ತಿ ಆಗಿದೆ. ಇದೇ ರೀತಿ ಇದು ಮುಂದುವರೆದರೆ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಅನ್ನೋ ನಿಟ್ಟಿನಲ್ಲಿ ನಾನು 1879 ಶಾಲಾ ಕಾಲೇಜು ಹೋಗಿದ್ದೇನೆ. ಮಕ್ಕಳಲ್ಲಿ 2 ಮೌಲ್ಯಗಳನ್ನು ಇಟ್ಕೊಂಡೆ ಅಂತ ಹೇಳ್ತೇನೆ. ಒಂದು ತೃಪ್ತಿ ಇದ್ದರೆ ದುರಾಸೆ ಬರುತ್ತೆ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಗ್ತೀನಿ ಬೇಡ ಸನ್ಯಾಸಿ ಆಗ್ತೇನೆ ಅಂದ್ರಲ್ಲ. ಆಕಾಂಕ್ಷೆಯನ್ನು ಗುಣ ಇರಬೇಕು. ಆ ಹಿನ್ನೆಲೆಯಲ್ಲಿ ಜಾಸ್ತಿ ಓದಬೇಕು, ಕಷ್ಟಪಡಬೇಕು, ಕಾನೂನು ಚೌಕಟ್ಟಲ್ಲಿ ಶ್ರೀಮಂತನಾಗಬೇಕು, ಕೋಟ್ಯಾಂತರ ರೂಪಾಯಿ ಮಾಡಬೇಕು, ಏನು ತಪ್ಪಿಲ್ಲ. ಅದೇ ರೀತಿ ಇನ್ನೊಂದು ಮೌಲ್ಯ ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಮಾನವರು ಅಂತ. ಮಾನವನ ಗುಂಪೆ ಸೈನ್ಸಲ್ಲಿ ಇಲ್ಲ. ನಾವು ಹುಟ್ಟುವುದು
ಹೋಮೋಸಿಪಿಯನ್ಸ್ ಅನ್ನೋ ಒಂದು ಸೈಂಟಿಫಿಕ್ ಗ್ರೂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧವೂ ಇಲ್ಲ. ನಮ್ಮಲ್ಲಿ ಮಾನವೀಯತೆ ಇದ್ದರೆ ನಾವು ಮಾನವರಾಗ್ತೇವೆ. ನಮ್ಮ ಹಿರಿಯರು ಹೇಳಿದ್ದಾರೆ, ಏನೇ ಆಗುವವರಿಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗಿದ್ದಾರೆ. ನಾನು ಕೂಡ ಶಾಲಾ ಕಾಲೇಜಿಗೆ ಹೋಗಿದಾಗ ಮಕ್ಕಳಿಗೆ ಒಂದು ಸಂದೇಶ ಕೊಡ್ತಾ ಇರ್ತೇನೆ. ಅದು ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸಾಕ್ತೇವೆ. ಅದಕ್ಕೆ ಇವತ್ತಿನ ಈ ಮನೋರಂಜನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಎರಡು ಮೌಲ್ಯಗಳನ್ನು ನಿಮ್ಮಲ್ಲಿ ಅಳವಡಿಸಿ ಮತ್ತು ನಿಮ್ಮ ಮಕ್ಕಳಲ್ಲಿ ಅಳವಡಿಸಿ. ಇವತ್ತು ಮಕ್ಕಳು ಮತ್ತು ಪೋಷಕರ ನಡುವೆ ಸಂಪರ್ಕ ಬಹಳ ಕಮ್ಮಿಯಾಗಿದೆ. ಅದರಿಂದ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇವೆ. ಆದ್ದರಿಂದ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್. ಇವತ್ತಿನ ದಿವಸ ಕರಾಟೆ ಶ್ರೀನಾಥ್ ಅವರು 14 ಜನ ಸಾಧಕರಿಗೆ ತಮ್ಮದೇ ವಿಶ್ವ ದಾಖಲೆಯ ಸರ್ಟಿಫಿಕೇಟನ್ನು ಪ್ರಶಸ್ತಿಪೂರ್ವಕವಾಗಿ ಕೊಟ್ಟಿದ್ದಾರೆ. ಅದು ಅಲ್ಲದೆ ಕರ್ನಾಟಕ ಯೂತ್ ವೆಲ್ಫೇರ್ ಸೆಂಟರ್ದಿಂದನೂ ಕೂಡ ಕೆಲವು ಪ್ರಶಸ್ತಿಗಳನ್ನು ಈ 14 ಜನಗಳಿಗೆ ಕೊಡಮಾಡಿದ್ದಾರೆ. ಶ್ರೀನಾಥ್ರವರ ಈ ಕಾರ್ಯ ಶ್ಲಾಘನೀಯ ಮತ್ತು ಅತ್ಯುತ್ತಮ. ಈ ಶ್ರೇಷ್ಠವಾದ ಕಾರ್ಯವನ್ನು ಅವರು ಜರುಗಿಸಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿ ಗುರುತಿಸಿ ಅಂಥ ಸಾಧಕರನ್ನು ಮಾತ್ರ ಮುನ್ನೆಲೆಗೆ ತಂದು ಅವರಿಗೆ ವಿಶ್ವಮಾನ್ಯವಾದ ರಿಯಾಲಿಟಿ ವರ್ಲ್ಡ್ ಬುಕ್ನಲ್ಲಿ ಇದನ್ನು ದಾಖಲಿಸಲಿಕ್ಕೆ ಅವರು ಪ್ರಯತ್ನಪಟ್ಟು ಈ ದಾಖಲೆಯನ್ನು ಅವರಿಗೆ ಕೊಡಮಾಡಿದ್ದಾರೆ. ಇದು ಭಾಳ ಶ್ಲಾಘನೀಯ ಮತ್ತು ಇದು ಎಲ್ಲೂ ನಡೆದಿಲ್ಲ. ಅವರೊಬ್ಬರೇ ಸತತ ಪ್ರಯತ್ನದಿಂದ ದೆಹಲಿಯಿಂದನೂ ಕೂಡ ಅವರು ಮೊದಲೇ ತಮ್ಮ ಆಫೀಸನ್ನು ಅಲ್ಲಿ ಮಾಡಿ ಹೊಸೂರು, ಇಲ್ಲಿ ಮಡ್ರಾಸು ಹಾಗೂ ಇಲ್ಲೇ ಇವತ್ತಿನವರೆಗೂ ಕೊಡ್ತಾ ಬಂದಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು, ಹೃತ್ಪೂರ್ವಕವಾದ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಯಾರು ವರ್ಲ್ಡ್ ರೆಕಾರ್ಡ್ ಬುಕ್ನಲ್ಲಿ ಎಂಟ್ರಿ ಆಗಿದ್ದಾರೆ ಅವರಿಗೆ ಸಮಾಜಮುಖಿಯಾಗಿ ಅವರು ಸಾಕಷ್ಟು ಹೊಣೆಗಾರಿಕೆಯನ್ನು ಹೊತ್ತು ಅವರು ಸಮಾಜಮುಖಿ ಕೆಲಸಗಳನ್ನು ಈಗಾಗಲೇ ಮಾಡ್ತಾಯಿದ್ದಾರೆ. ಈ 14 ಜನನೂ ಕೂಡ ಅವ್ರ ಜೊತೆ ಸೇರಿ ಇನ್ನೂ ಮುಂದಿನ ದಿನಗಳಲ್ಲಿ ಸಮಾಜಮುಖಿಯಾದ ಮತ್ತು ಸಹಾಯಕವಾದ ಮತ್ತು ಅನಾಥರಿಗೆ ಎಂಥೆಂಥದ್ದು ಯಾವುದೇ ನೀಗದೇ ಇರುವಂಥ ವಿಷಯಗಳನ್ನು ಇವರು ಪರಿಹಾರ ಉಪಾಯವಾಗಿ ನೀಗಿಸಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಅವರಿಗೆ ಅಭಿನಂದನೀಯ. ಯೂತ್ಗಳು ಕೂಡ ಸಾಧನೆಯ ಪಥದಲ್ಲಿ ಸಾಗಲಿ ಅಂತೇಳಿ ನನ್ನ ಹಾರೈಕೆ. ಜೈ ಹಿಂದ್, ಒಂದೇ ಮಾತರಂ. ಇವತ್ತು ಬಹಳ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದುವಂಥ ದಿನ. ಯಾಕೆ ಅಂತಂದರೆ ಡಾಕ್ಟರ್ ಸಂತೋಷ್ ಹೆಗಡೆ ಅವರ ಕಡೆಯಿಂದ ಸುಮಾರು 14 ಜನಕ್ಕೆ ವಿಶ್ವ ದಾಖಲೆ ಹಾಗೂ 14 ಜನಕ್ಕೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಸಮಾಜ ಸೇವಾ ರತ್ನ, ಬಾಲ ಸಮಾಜ ರತ್ನ ಹಾಗೂ ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು ನೀಡಿರ್ತೀವಿ. ನನಗೆ ಸಹಕಾರಿಯಾಗಿ ನಿಂತವರು, ಯಾವಾಗಲೂ ನಿಂತ್ಕೊಳ್ಳೋಂಥವ್ರು ನನ್ನ ಬಿಂದಾ ಸ್ಟುಡಿಯೋ ಮಾಲೀಕರಾದ ಶ್ರೀ ಮಹೇಶ್ ಕಾಳೇಗೌಡ ಅವರು ಹಾಗೂ ನನ್ನ ದತ್ತುಪುತ್ರಿ ಲಕ್ಷ್ಮೀ ಮೇಡಮ್ ಅವರು ಹಾಗೂ ನಮ್ಮ ಸುರೇಶ್ ಸರ್ ಅವರು ನನಗೆ ಯಾವಾಗಲೂ ತುಂಬ ಸಪೋರ್ಟ್ ಆಗಿರ್ತಾರೆ. ಅದಕ್ಕೂ ಮಿಂಚಿ ನಮ್ಮ ಚಬ್ಬಿ ಸರ್ ಅವರು ವಿಶ್ವ ದಾಖಲೆ ಅವರು ಪಡ್ಕೊಂಡಿದ್ದಾರೆ. ಬಹಳ ಆನಂದ ಆಗುತ್ತೆ, ಖುಷಿ ಆಗುತ್ತೆ. ಇವತ್ತು ದಿನೇಶ್ ಗುರೂಜಿ ಅವರು ಕೂಡ, ಪಂಡಿತ್ ದಿನೇಶ್ ಗುರೂಜಿ ಅವರು ಇವತ್ತು ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದ್ದಾರೆ. ಸರಿಸುಮಾರು ವರ್ಷಗಳಿಂದ ಸೇವೆ ಮಾಡಿ ರವಿ ಕೋಟ್ಯಾನವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ SP ಆಚಾರ್ಯರವರಿಗೆ ಹೃತ್ಪೂರ್ವಕವಾದ ಶಿರಸ ವಂದನೆಗಳು ಅರ್ಪಿಸ್ತೀನಿ. ನೋಡಿ, ದಾಖಲೆ ಮಾಡಬೇಕಾದ್ರೆ ಬೇರೆ ಏನು ಬೇಕಾಗಿಲ್ಲ, ಸಮಯ ಮತ್ತು ಒಂದು ಸಾಧನೆ ಮಾಡುವಂಥ ಒಂದು ಮನಶ್ಚಲ ಇಟ್ಕೋಬೇಕು. ಸೋಲಕ್ಕೆ ರೆಡಿ ಇದ್ದರೆ ಖಂಡಿತ ಗೆಲ್ಬೋದು ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಒಂದೇ ಮಾತರಂ. ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್, ಈ ವಿಶ್ವ ದಾಖಲೆ ಮಾಡೋರಿಗೆ ನೀವು ಯಾವ ಥರ ಆಯ್ಕೆ ಮಾಡ್ತೀವಿ? ಖಂಡಿತ ಇದಕ್ಕೆ ನಾವು ಅವರವರ ಬಯೋಡೇಟಾಗಳನ್ನ ತಗೋತೀವಿ, ಸ್ವವಿವರಗಳನ್ನು ತಗೋತೀವಿ. ತದನಂತರ ಅದನ್ನು ನಮ್ಮ ಕಮಿಟಿ ಇದೆ, ನಮಗೆ ಸೆಲೆಕ್ಷನ್ ಕಮಿಟಿಲಿ ನಾವು ಮಾಡಿ, ಹಾಗೆ ನಾವು 25 ಜನ 30 ಜನಕ್ಕೆ ಕೊಡೋದಿಲ್ಲ, 10 ರಿಂದ 15 ಜನ ಒಳಗಡೆ ಮಾತ್ರ ಕೊಡ್ತೀವಿ. ಯಾಕಂದರೆ ಎಲ್ಲರಿಗೂ ಅನರ್ಹರಿಗೆ ಸಿಗಬಾರ್ದು, ಅಪಾತ್ರರಿಗೆ ಸಿಗಬಾರ್ದು. ಯಾರಿಗೆ ಅರ್ಹತೆ ಇರುತ್ತೋ, ಸಾಧನೆ ಮಾಡಿರ್ತಾರೋ, ಸೋತಿರ್ತಾರೋ ಅವ್ರಿಗೆ ಹೋಗಿ ಸಿಗಬೇಕು ಅಂತ ನನ್ನ ಮನಸ್ಭಾವನೆಯಿಂದ ಎಲ್ಲರಿಗೂ ಈ ಥರ ಕೊಡ್ತಾಯಿದ್ದೀವಿ ಸರ್.
ಸರ್, ಈ ವಿಡಿಯೋ ಮುಖಾಂತರ ನೀವು ಅವಾರ್ಡೀಸ್ಗಳಿಗೆ ಏನು ಸಂದೇಶ ಕೊಡ್ತೀರಾ? ಏನಿಲ್ಲ, ಇವತ್ತು ನೀವು ವಿಶ್ವ ದಾಖಲೆ ಪಡ್ಕೊಂಡಿದ್ದೀರಾ. ನಿಮ್ಮಂಥ ಸಾಧನೆ ಮಾಡಿದವ್ರನ್ನ ಖಂಡಿತ ಸ್ಕ್ರಾಲ್ ಆಗ್ತಾ ಇರುತ್ತೆ ನನ್ನ ನಂಬರ್ನ ನೀವು ತಿಳ್ಕೊಬೋದು. ಅದರಲ್ಲಿ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ವಿಶ್ವ ದಾಖಲೆ ಮಾಡಬೇಕು ಅಂತ ನಾನು ವಿವರಗಳನ್ನ ಹೇಳ್ತೀನಿ. ಮುಂದೆ ನಮ್ಮ ಪಂಡಿತ್ ದಿನೇಶ್ ಗುರೂಜಿ ಅವರು ಮಾತಾಡ್ತಾರೆ. ದಯವಿಟ್ಟು ಬನ್ನಿ ಸರ್. ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ದಿವಸ ನನಗೆ. ಯಾಕೆಂದರೆ ರಿಯಾಲಿಟಿ ಬುಕ್ ಆಫ್ ರೆಕಾರ್ಡ್ಸ್, ಗಿನ್ನಿಸ್ ರೆಕಾರ್ಡ್, ಅಲ್ಲಿ ಗಿನ್ನಿಸ್ ಅನ್ನೋ ವರ್ಡ್ ಭಾಳ ಇಂಪಾರ್ಟೆಂಟು. ರಿಯಾಲಿಟಿ ಬುಕ್ ಆಫ್ ಗಿನ್ನಿಸ್ ರೆಕಾರ್ಡ್ಸ್ ಪ್ರಶಸ್ತಿ ಬಂದಿದೆ. 65,000 ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಹೇಳ್ಕೊಡ್ತಿರ್ತಕ್ಕಂಥದ್ದು ಶ್ರೀಯುತ ಶ್ರೀನಾಥ್ ಅವರು ಈ ಒಂದು ಸಂಸ್ಥೆಗೆ ರೂವಾರಿಯಾಗಿದ್ದಾರೆ. ಇದುವರೆಗೂ 5,000 ಜನಕ್ಕೆ, ಒಂದಲ್ಲ ಎರಡಲ್ಲ ಮೂರಲ್ಲ, 5,000 ಜನಕ್ಕೆ ರಿಯಾಲಿಟಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಅನೇಕ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಅದು ಒಂದು ಸಾಧನೆ. ಯಾಕೆಂದರೆ ಇವತ್ತು ನಾನು ನೋಡಿರೋ ಪ್ರಕಾರ ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಕೊಡೋದು ಒಂದಷ್ಟು ಜನಕ್ಕೆ, ಆದರೆ ಎಲೆಮೆರೆಕಾಯಿ ಇರ್ತಕ್ಕಂಥ ಅನೇಕ ಜನಕ್ಕೆ ಹುಡುಕಿ ಕೊಟ್ಟಿರ್ತಕ್ಕಂಥ ಒಂದು ಅವಾರ್ಡು ಅದು ಸಾಧಾರಣ ಅಲ್ಲ. ಎರಡನೇ ವಿಚಾರ, 18 ರಾಷ್ಟ್ರಗಳಲ್ಲಿದೆ. ದೇ ಆರ್ ಇನ್ 18 ಕಂಟ್ರೀಸ್. ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಲಿ, ದೇವರವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಸರ್, ಈ ವಿಡಿಯೋ ಮುಖಾಂತರ ನೀವು ಯುವಕರಿಗೆ ಏನು ಸಂದೇಶ ಕೊಡ್ತೀರಾ? ನೋಡಿ, ಎಲ್ಲರೂ ಯುವಕರು ಇವತ್ತಿನ ದಿವಸ ಒಂದು ಲೈಫ್ ಸ್ಟೈಲಿಂದ ಬಿದ್ದಿದ್ದಾರೆ. ಆ ಲೈಫ್ ಸ್ಟೈಲಿಂದ 100% ಬೇಕು. ಆ ಲೈಫ್ ಸ್ಟೈಲ್ ಜೊತೆ ಸಾಧನೆ ಮಾಡೋಕ್ಕೆ, ನಿಮ್ಮ ಪುರಸ್ಕಾರ ಮಾಡೋಕ್ಕೆ ಸರ್ಗಳಿದ್ದಾರೆ. ಈ ಥರದ್ದೊಂದು ವೇದಿಕೆ ಇದೆ. ಖಂಡಿತ ನಿಮಗೆ ಅದರಿಂದ ಇನ್ನೂ ಹೆಚ್ಚಿನ ಸಾಧನೆ ಮಾಡೋಕ್ಕೆ ನಾಂದಿ ಆಗುತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಅವಾರ್ಡಿಗಳಿಗೆ ನೀವೇನು ಸಂದೇಶ ಕೊಡ್ತೀರಾ? ನೋಡಿ, ಅವಾರ್ಡಿಗಳಿಗೆ ಯಾರ್ಯಾರು ಅವಾರ್ಡ್ ತೊಗೊಂಡ್ರು ಅದು ಎಂಡ್ ಅಲ್ಲ. ಅದು ಅವಾರ್ಡ್ ತೊಗೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ, ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಟ್ ಈಸ್ ನಾಟ್ ದಿ ಎಂಡ್, ಇಟ್ ಈಸ್ ದಿ ಬೆಂಡ್. ಇಂಥ ದೊಡ್ಡ ದೊಡ್ಡ ಅವಾರ್ಡ್ ಜೊತೆ ನಾವೇನು ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿನ ಎಂಕ್ರೀಸ್ ಮಾಡಿಕೊಂಡು ಇನ್ನೂ ಸಮಾಜ ಸೇವೆನ ಹೆಚ್ಚಿಗೆ ಮಾಡಬೇಕು ಅನ್ನೋದು ಈ ಒಂದು ಸರ್ಟಿಫಿಕೇಟು ವರ್ಲ್ಡ್ ಬುಕ್ ಆಫ್ ಗಿನ್ನಿಸ್ ರೆಕಾರ್ಡ್ಸ್ ಹೇಳುತ್ತೆ. ನೀವು ರೆಕಾರ್ಡ್ ಹೋಲ್ಡರು, ನೀವು ಮುಂಬರುವ ದಿನಗಳಲ್ಲಿ ಈ ಜವಾಬ್ದಾರಿನ ಹೇಗೆ ನಿರ್ವಹಿಸ್ತೀರಾ? ನೋಡಿ, ಆಲ್ರೆಡಿ ಈ ರೀತಿ ನಾವು ತೊಗೊಂಡಾಗ ನಮಗೆ ಹೆಚ್ಚಿನ ಜವಾಬ್ದಾರಿ ಬರುತ್ತೆ, ಹೆಚ್ಚಿನ ಒಂದು ಏನಂತಾರೆ ಸಿನ್ಸಿಯಾರಿಟಿ ಮತ್ತು ಒಂದು ಸ್ಯಾಂಕ್ಟಿಟಿ ಬರುತ್ತೆ. ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಈ ಒಂದು ಅವಾರ್ಡ್ ಅಂತ ಹೇಳಿ ನಮ್ಮ ಕಡೆಯಿಂದ ಒಂದು ಹೇಳ್ತೀವಿ. ಸರ್, ಈ ವಿಡಿಯೋ ಮುಖಾಂತರ ಫ್ರೆಂಡ್ಸ್ ಆಗಿರ್ಬೋದು ಏನು ಸಂದೇಶ ಕೊಡೋಕ್ಕೆ ಇಷ್ಟ? ನೋಡಿ, ನಾವೆಲ್ಲ ಎಂಡ್ ಆಫ್ ದಿ ಡೇ ಜೀವನ ಮಾಡ್ತೀವಿ. ಆ ಜೀವನಕ್ಕೆ ಅರ್ಥ ಕಲ್ಪಿಸೋದೇ ನಮಗೆ ಅವಾರ್ಡ್ ಬಂದಾಗ. ಅಂಥ ಒಂದು ಅವಾರ್ಡ್ನ ನಾವಿಲ್ಲಿ ತೊಗೊಂಡಾಗ ಜೀವನ ಅರ್ಥಪೂರ್ಣ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತಿನ ಕೃಷಿ ಪ್ರಧಾನ ರಾಷ್ಟ್ರದಲ್ಲಿ ಆಧುನಿಕತೆ ಹೊಸ ಹೋಗ್ಬಿಟ್ಟು ಇವತ್ತೇನೆಲ್ಲ ದುಷ್ಪರಿಣಾಮಗಳು ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನು ಈ ವೇದಿಕೆಯಲ್ಲಿ ಮಾತಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವೀಕ್ಷಕರು, ಏನು ನಾವು ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರದಲ್ಲಿ ರಾಸಾಯನಿಕಗಳನ್ನ ಬಳಸ್ತಾ ಇರೋದ್ರಿಂದ ಏನೆಲ್ಲ ಅನಾಹುತ ಆಗ್ತಾ ಇದೆ, ಮತ್ತೆ 99% ಮಣ್ಣಿನ ಆರೋಗ್ಯ ಹದಗೆಡ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಸಾಹಿತ್ಯ ಮುಂದೆ ಹೇಳೋದಕ್ಕೆ ನನಗೆ ದುಃಖ ಆಗ್ತದೆ. ನಾನು ಅವರ ಆದರ್ಶಗಳನ್ನು ಎರಡೇ ಮಾತಾಡಿದ್ದು, ಸ್ವಲ್ಪ ಸಂತೋಷ ಮಾತಾಡಿದ್ದು ಎರಡೇ ಮಾತು. ತೃಪ್ತಿ ಇರಬೇಕು ಅಷ್ಟೇ. ಕಾನೂನು ಚೌಕಟ್ಟಿನಲ್ಲಿ ಮನುಷ್ಯ ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದನ್ನ ನಾನು 1996ನೇ ಇಸ್ವಿನಲ್ಲಿ LLB ಬ್ಯಾಚ್ SJS ಲಾ ಕಾಲೇಜ್ ಓದಿದ್ರು ಸಹ ದಿನಪತ್ರಿಕೆಗಳಲ್ಲಿ ಇವರ ವಿಷಯಗಳನ್ನು ನಾನು ಓದಿ ತಿಳ್ಕೊಳ್ತಾ ಇದ್ದೆ. ಇವತ್ತು ಮಾತಾಡಕ್ಕೆ ಅವಕಾಶ ಪಟ್ಟಿರ್ತಕ್ಕಂಥ ಸ್ವರತರಂಗ ಸೇವಾ ಚಾರಿಟಬಲ್ ಟ್ರಸ್ಟ್ ಆಚಾರ್ಯ ಇರ್ಬೋದು, ರವಿಕೋಟಿ ಸೂರ್ಯ ಇರ್ಬೋದು, ಈ ವೇದಿಕೆಯಲ್ಲಿ ಈ ವಿಷಯಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಎಷ್ಟು ಜಾಗ್ರತೆ ವಹಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ, ಮುಂದಿನ ಪೀಳಿಗೆಯನ್ನು ಉಳಿಸೋದಕ್ಕೆ ಅಂತಕ್ಕಂಥ ವಿಷಯಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಬಯಸ್ತೀನಿ. ಯಾವುದೇ ತರಬೇತಿಗಳಿಲ್ಲ ಕೃಷಿ ಮಾಡೋದಕ್ಕೆ, ಹಳ್ಳಿಗಳಲ್ಲಿ ಯಾವುದೇ ತರಬೇತಿಗಳಿಲ್ಲ.
ಅದ್ರ ಜೊತೆಯಲ್ಲಿ ಶಾಲಾ ಪಾಠಗಳೆಲ್ಲ ಇಟ್ಟಿದ್ರು. ಮಣ್ಣಿನ ಸವಕಳಿ ಆಗ್ತಾ ಇದೆ ಅಂತಕ್ಕಂಥದ್ದು. ಮಣ್ಣು ಸವಕಳಿ ಆಗ್ತಾ ಇದೆ, 36% ಸಮಥಿಂಗ್ ಸವಕಳಿ ಆಗಿದೆ. 2055ಗೆ 86% ಮಣ್ಣಿನ ಸವಕಳಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಊಹಿಸಬಹುದು ಮುಂದಿನ ದಿನಗಳು ನಮಗೆ ಹೇಗಿರ್ತವೆ ಅಂತ.